ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಏನು 96 ಕೋಟಿ ನೀರಾವರಿ ನಿಗಮದ ಒಂದು 96 ಕೋಟಿ ಯೋಜನೆಯಲ್ಲಿ ಕಾವೇರಿ ಹಾರತಿ ನಮ್ಮ ಸರ್ಕಾರ ಆಗ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಾಗ್ಬೋದು ಭಾಳ ಉತ್ಸುಕತೆಯಿಂದ 96 ಕೋಟಿ ತಂದು ಇಲ್ಲೊಂದು ಕಾವೇರಿ ಆರತಿ ಮಾಡಿಬಿಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರಲ್ಲ, ಇದೇ ಜಾಗ ನೋಡಿ. ಇದೊಂದು ಅವೈಜ್ಞಾನಿಕವಾದ ಕಾಮಗಾರಿ. ಯಾಕೆ ಅಂತ ಹೇಳ್ತೀನಿ. ಇಡೀ ಡ್ಯಾಮ್ನ ಹೃದಯ ಭಾಗದಲ್ಲಿ ಮಡ್ಡಿ ಸಂಗ್ರಹ ಆಗಬೇಕು ಅಥವಾ ನೀರು ಇಲ್ಲಿಂದ ಯಥೇಚ್ಛವಾಗಿ ಫ್ಲೋ ಆದಾಗ ನೀರು ಇಲ್ಲಿಂದ ಹೋಗಬೇಕು ಅನ್ನೋ ಕಾರಣಕ್ಕೆ ಹಿರಿಯರು ಅಥವಾ ನಿರ್ಮಾತೃಗಳು ಈ ಜಾಗನ ಸೂಕ್ತವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವರು ಅವೈಜ್ಞಾನಿಕವಾಗಿ ಇಲ್ಲಿ ನೀರು ಹೋಗೋ ಫ್ಲೋನೇ ತಡೆದು ಮೋರಿ ಥರ ಮಾಡಿ ಬಿಡ್ತಾರಲ್ಲ. ಈಗ 116 ಅಡಿ ಅಣೆಕಟ್ಟೆ ತುಂಬ ನಿಂತಿದೆ. ಯಾವುದೇ ಕ್ಷಣದಲ್ಲೂ ಇದೇ ರೀತಿ ಮಳೆ ಕೊಡಗು ಅಥವಾ ಆ ಭಾಗಗಳಲ್ಲಿ ಮಳೆ ಹೋದರೆ, ಕೊಡಗಿನ ಒಂದು ಭಾಗಗಳಲ್ಲಿ ಇದೇ ಥರ ನಿರಂತರವಾಗಿ ಮಳೆ ಹೋದರೆ ಕೆಲವೇ ದಿನಗಳಲ್ಲಿ ಅಣೆಕಟ್ಟೆ ತುಂಬುತ್ತೆ. ತುಂಬಿದಂಥ ಅಣೆಕಟ್ಟೆ ಎಲ್ಲ ಗೇಟಿಂದನೂ ಅದಕ್ಕೆ ಆದಂಥ ವ್ಯವಸ್ಥೆ ಇದೆ. ಎಲ್ಲ ಗೇಟಿಂದನೂ ಕೂಡ ನೀರನ್ನು ಹೊರಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗೆ ಇದೇ ಬೋಟಿಂಗ್ ಪಾಯಿಂಟ್ ಈಗ ಇವ್ರ ಲೆಕ್ಕದಲ್ಲಿ ಹಿಂದೆ ಮಡ್ಡಿ ಸಂಗ್ರಹ ಆಗ್ತಿದ್ದ ತೊಟ್ಟಿ ಜಾಗದಲ್ಲಿ ಈಗ ನೀರನ್ನು ಬಿಟ್ಟರೆ ಆ ನೀರು ಈ ಮೋರಿಲಿ ಮಾತ್ರ ಹೋಗೋಕ್ಕೆ ಸಾಧ್ಯನಾ? ಒಳಗೆ ತನ್ನದೇ ಆದ ವ್ಯಾಪ್ತಿ ಇರಲ್ವಾ? ಆ ವ್ಯಾಪ್ತಿ ನ್ಯಾಚುರಲಾಗಿ ಹರ್ಕೊಂಡು ಹೋಗಬಾರ್ದ? ಇವ್ರಿಗೆ ಕಾವೇರಿ ಆರತಿ ಮಾಡೋಕ್ಕೆ ಡ್ಯಾಮ್ ಅಣೆಕಟ್ಟೆ ತುಂಬುವಂಥ ಸಂದರ್ಭನೇ ಬೇಕಿತ್ತ? ಯಾಕೆ ಅಣೆಕಟ್ಟೆ ತುಂಬದೇ ಇದ್ದಾಗ ಈ ಹಿಂದೆ ಈ ಕಾಮಗಾರಿಗಳನ್ನ ಮಾಡಲೇಬೇಕು ಅನ್ನೋದಿದ್ರೆ ಇದಕ್ಕೆ ರೈತರ ವಿರೋಧ ಇದೆ, ಪ್ರಗತಿಪರ ಹೋರಾಟಗಾರರ ವಿರೋಧ ಇದೆ. ಯಾಕೆ ಅಂದರೆ ಅಣೆಕಟ್ಟೆ ಒಂದು ನಿರ್ಬಂಧಿತ ಪ್ರದೇಶ, ಅದರ ಸುತ್ತಮುತ್ತ 20 ಕಿಲೋಮೀಟ್ರ್ ಯಾವುದೇ ಥರದ ಕಾಮಗಾರಿ ಮಾಡಬಾರ್ದು ಅಂತ ಇದೇ ಸರ್ಕಾರ ಹೇಳುತ್ತೆ. ಇದಕ್ಕೋಸ್ಕರನೇ ಗಣಿಗಾರಿಕೆನ ನಿಲ್ಲಿಸಿದೆ ಈ ಭಾಗದಲ್ಲಿ. ಹಂಗಿದ್ದಾಗ ಕೇವಲ 500 ಮೀಟ್ರ್ ದೂರದಲ್ಲಿ ಕೂದಲೆಳೆ ಅಂತರದಲ್ಲಿ ಯಾವುದೇ ಕಾಮಗಾರಿ ಆಗ್ಬೋದು. ಅವ್ರು ಹೇಳ್ಬೋದು ನಾವೇನು ಡಿಗ್ ಮಾಡಲ್ಲ, ಮತ್ತೊಂದು ಮಾಡಲ್ಲ, ಆದರೆ ಕಾಮಗಾರಿನೇ ನೋಡಿ. ಇದು ಕೂಡ ಇಲ್ಲಿ ಮಣ್ಣು ಮುಚ್ಚಿ ಕಾವೇರಿ ನದಿನ ಒಂದು ಪಾತ್ರನೇ ಇವರು ಬದಲು ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಇದು ಕೂಡ ಒಂದು ಅಪಾಯವೇ. ಅಣೆಕಟ್ಟೆ ತುಂಬುವಂತಕ್ಕೆ ಬಂದಿದೆ. ಈ ಕೆಲವೇ 124 ಅಡಿಗೆ ಈಗ 116 ಅಡಿ ತುಂಬಿದೆ ಅಂತ ಹೇಳಿದ್ರೆ ಕೆಲವೇ ಅಡಿಗಳು ಬಾಕಿ ಇದೆ. ನಿರಂತರ ಮಳೆ ಹೋದರೆ ವೀಕ್ಷಕರೇ ಯಾವ ಗಳಿಗೆಯಲ್ಲಿ ಇನ್ನು 15-20 ದಿನದಲ್ಲಿ ತುಂಬುತ್ತೆ. 15-20 ದಿನದಲ್ಲಿ ಈ ಕಾಮಗಾರಿ ಮುಚ್ಚುತ್ತೆ, ಅಥವಾ 1 ತಿಂಗಳ ಅವಧಿ, 1 ತಿಂಗಳಲ್ಲಿ ಈ ಕಾಮಗಾರಿ ಮುಗಿದು ಇಲ್ಲಿ ಏನು ಕಾವೇರಿ ಆರತಿ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ ವೀಕ್ಷಕರೇ. ಇದೊಂದು ಅವೈಜ್ಞಾನಿಕ ಕಾಮಗಾರಿ. ಕೂಡಲೇ ಇಂಥ ಅವೈಜ್ಞಾನಿಕ ಕಾಮಗಾರಿಗಳನ್ನು ಅಣೆಕಟ್ಟೆಯ ಹಿತದೃಷ್ಟಿಯಿಂದ ಅಧಿಕಾರಿಗಳು, ನಮ್ಮನ್ನಾಳೋ ಜನಪ್ರತಿನಿಧಿಗಳು ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ ಇದರಿಂದ ಅಣೆಕಟ್ಟೆಗೆ ತೊಂದರೆ ಇದೆ. ದಯವಿಟ್ಟು ಇದನ್ನು ದಪ್ಪ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಜನಪ್ರತಿನಿಧಿಗಳು ಇದನ್ನು ಅರ್ಥಕೋಬೇಕು ಅಂತೇಳಿ ನಮ್ಮ ಕಳಕಳ ಮನವಿ.